ಹಾಯ್ ಡಿಯರ್ ಫ್ರೆಂಡ್ಸ್, ಜೆಸ್ಟೇಷನಲ್ ವೇರಿಯನನ್ನು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೆನಿಫಿಷಿಯರಿ ಈ ಕ್ಯಾಟಗರಿಯನ್ನು ಓಪನ್ ಮಾಡಿ ಈ ಬಾಕ್ಸನ್ನು, ಮತ್ತು ಪ್ರೆಗ್ನೆಂಟ್ ವುಮೆನ್ ಕ್ಯಾಟಗರಿಯನ್ನು ಓಪನ್ ಮಾಡಬೇಕು. ಇಲ್ಲಿ 3 ಡಾಟ್ ಇರುತ್ತೆ, ಇದನ್ನು ಓಪನ್ ಮಾಡಿ. ಜೆಸ್ಟೇಷನಲ್ ವೇಟ್ ಗೇನ್ ANC ಡೀಟೇಲ್ಸ್ ಅಂತ ಇರುತ್ತೆ. ANC ಅಂದರೆ ಆ್ಯಂಟಿನೆಟಲ್ ಕೇರ್ ಅಂತ. ಆ್ಯಡ್ ಡೀಟೇಲ್ಸ್ ಅಂತ ಕೊಡ್ತಾ ಇದ್ದಾರೆ ಇವರು. 9ನೇ ತಿಂಗಳು ಗರ್ಭಿಣಿಗೆ ಆದಾಗ ಈ ಆ್ಯಡ್ ಡೀಟೇಲ್ಸನ್ನು ಬರಲ್ಲ, ಯಾಕಂದರೆ ಅವ್ರಿಗೆ ಟೈಮ್ ಇರುವಾಗ ನೀವು ಡೇಟ್ಸನ್ನು ಎಂಟ್ರಿ ಮಾಡಿದಿರೋದಿಲ್ಲ. ಮತ್ತು ಗರ್ಭಿಣಿಗೆ 2ನೇ ತಿಂಗಳು ಇದೆ. ಅದಕ್ಕೆ ನಾವು ಒಂದೇ ಡೇಟ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. 3 ತಿಂಗಳು ಒಳಗಡೆ ಅವರು ಗರ್ಭಿಣಿ ಆದಾಗ, ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ 3 ತಿಂಗಳು ಒಳಗಡೆ ಅವರು ಡಾಕ್ಟರ್ ಹತ್ರ ವಿಸಿಟ್ ಮಾಡಿರ್ತಾರೆ ಅಲ್ವಾ, ಆ ಡೇಟನ್ನು ಎಂಟ್ರಿ ಮಾಡಬೇಕು. ಇದೇ ಥರ 4 ವಿಸಿಟ್ಗಳಿರುತ್ತೆ. ANC 1, ANC 2, ANC 3, ANC 4. ಮತ್ತು ಪೋಷನ್ ಟ್ರ್ಯಾಕರ್ ಆಟೋಮೆಟಿಕ್ ಅವ್ರಿಗೆ ಡೇಟನ್ನು ಸೆಲೆಕ್ಟ್ ಮಾಡಿರುತ್ತೆ. ಈ ಗರ್ಭಿಣಿಗೆ 2ನೇ ತಿಂಗಳು ಇವಾಗ ಇರೋ ಕಾರಣ ಇವರು 5ನೇ ತಿಂಗಳಲ್ಲಿ, ಅಂದರೆ ಇವಾಗ ಮೇ ತಿಂಗಳಲ್ಲಿ ಇವರು ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾರಾ ಅಂತ ಹೇಳಿ ನಾನು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಡೇಟು ಸಹ ಪೋಷನ್ ಟ್ರ್ಯಾಕರೇ ಕೊಟ್ಟಿರುತ್ತೆ. ಈ ಯಾವ ತಿಂಗಳಲ್ಲಿ ಯಾವ ಡೇಟ್ಗೆ ಈ ಗರ್ಭಿಣಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಬೇಕಂತ ಡೇಟು ಇಲ್ಲೇ ಇರುತ್ತೆ ನೋಡಿ. ನಿಮ್ಮ ತಾಯಿ ಕಾರ್ಡಲ್ಲಿ ಈ ಡೀಟೇಲ್ಸನ್ನು ಎಲ್ಲ ಸಿಗುತ್ತೆ. ಮತ್ತು ನಮ್ಮ ಅಂಗನವಾಡಿಯಲ್ಲಿ ಹೈಟ್ ಮಷಿನ್ ಇರೋ ಕಾರಣ ನಾವು ಗರ್ಭಿಣಿಗೆ ಹೈಟನ್ನು ನಾವು ಮಾಡಬಹುದು. ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗಿ ಇವರು ಚೆಕಪ್ ಮಾಡಿಸ್ಕೊಂಡು ಬಂದಿರ್ತಾರೆ. ಈ ತಿಂಗಳು ಅವರು ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು. ಈ ಗರ್ಭಿಣಿಗೆ 2 ತಿಂಗಳು. ಇವರು ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಇವರು ಡಾಕ್ಟರ್ ಹತ್ರ ವಿಸಿಟ್ಟು 16ನೇ ತಾರೀಕಿಗೆ ಹೋಗಿದ್ದಾರೆ. ಅದಕ್ಕೆ ನಾನು 16ನೇ ತಾರೀಕನ್ನು ಟಿಕ್ ಮಾಡ್ತೀನಿ. ಮತ್ತು ಆ ಡೀಟೇಲ್ಸನ್ನು ಎಂಟ್ರಿ ಏನು ಮಾಡಬೇಕು ಅಂತ ಚೆಕ್ ಮಾಡಲಿಕ್ಕೆ ಗೋ ಬ್ಯಾಕ್ ಅಂತ ಟಿಕ್ ಮಾಡಿ. ಸೆಕೆಂಡ್ ವಿಸಿಟ್ ಅವ್ರು ಡಾಕ್ಟರ್ ಹತ್ರ ಹೋಗಬೇಕಾಗಿರೋದು ಜೂನ್ ತಿಂಗಳಲ್ಲಿ. ಆವಾಗ ನಾನು ಅವ್ರನ್ನ ಕಾಲ್ ಮಾಡಿ ಹೋಗಿದ್ದೀರಾ ಎಲ್ಲ ಚೆಕ್ ಮಾಡ್ಕೋಬೇಕು, ಮನೆ ಭೇಟಿ ಸಹ ಮಾಡಬೇಕು. ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ತಾಯಿ ಕಾರ್ಡಲ್ಲಿ ಎಂಟ್ರಿ ಇರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಗರ್ಭಿಣಿನ ಡಾಕ್ಟರ್ ಹತ್ರ ಹೋಗಿದ್ದಾರಾ, ಹಿಮೋಗ್ಲೋಬಿನ್ ಎಷ್ಟಿರುತ್ತೆ, ತೂಕ ಎತ್ತರ ಎಷ್ಟು ಇರುತ್ತೆ ಅಂತ. ಆ ಡೇಟನ್ನು ಆ್ಯಡ್ ಡೀಟೇಲ್ಸ್ ಅಂತ ಇಲ್ಲಿ ಬಂದಿರುತ್ತೆ ಅಲ್ವಾ, ಆವಾಗ ನಾನು ಆ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಸದ್ಯಕ್ಕೆ ಟೈಮೇ ಆಗಿಲ್ಲ ಅಂತ ಆ್ಯಡ್ ಡೀಟೇಲ್ಸನ್ನು ಇಲ್ಲಿ ಬಂದಿಲ್ಲ. ಇದೇ ಥರ ನಾನು ಬೇರೆ ಗರ್ಭಿಣಿಯವ್ರದ್ದು ಮಾಡಿದ್ದೀನಿ ನೋಡಿ. ಇವ್ರದ್ದು ಚೆಕ್ ಮಾಡೋಣ. ಇವಾಗ ನೆಕ್ಸ್ಟ್ ವಿಸಿಟ್ ಇವರು ಡಾಕ್ಟರ್ ಹತ್ರ ಇರೋದು ಜುಲೈಯಲ್ಲಿ. ಸ್ಟಾರ್ಟಿಂಗ್ ಡೇಟ್ಸ್ಗಳು ನೋಡಿ, ಇದು ಪೋಷನ್ ಟ್ರ್ಯಾಕರಿಂದ ಕೊಟ್ಟಿರೋ ಡೇಟ್ಸು. ಇವರು ಡಾಕ್ಟರ್ ಹತ್ರ ವಿಸಿಟ್ ಮಾಡಿರೋ ಆ್ಯಕ್ಚುಯಲ್ ಡೇಟು. ಈ ಡ್ಯೂ ಡೇಟ್ಸು ಆ್ಯಕ್ಚುಯಲ್ ಡೇಟ್ಸು, ಬಟ್ ಮಂತ್ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವೇ. ಮೇ ಬಿ ಅವರು ಡಾಕ್ಟರ್ ಹತ್ರ 1 ಮಂತ್ ಬಿಟ್ಟು ಇನ್ನೊಂದು ಮಂತ್ ಹೋಗಿರಬಹುದು. ಅದು ನೋಡಿ ನೀವು ಎಂಟ್ರಿ ಮಾಡಬೇಕು. ತೂಕ ಎತ್ತರ ಸಹ ನೋಡಿ ಎಂಟ್ರಿ ಮಾಡಬೇಕು. ಹಿಮೋಗ್ಲೋಬಿನ್ ಅವ್ರದ್ದು ಸದ್ಯಕ್ಕೆ ಹೇಗಿದೆ ಏನಿದೆ ಅದು ನೋಡಿ ಎಂಟ್ರಿ ಮಾಡಬೇಕು. ಯಾವುದು ಮಿಸ್ಟೇಕ್ ಮಾಡೋಂಗಿಲ್ಲ. ದಯವಿಟ್ಟು ಹುಷಾರಾಗಿ ನೋಡಿ ಎಂಟ್ರಿ ಮಾಡಿ.